IPL ಅಂದ್ರೆ ಬೌಂಡರಿ, ಸಿಕ್ಸರ್, ರನ್ಗಳು ಮಾತ್ರ ನೆನಪಾಗಲ್ಲ, ಕೋಟಿ ಕೋಟಿ ಹಣ ಕೂಡ ನೆನಪಾಗುತ್ತೆ. ಆದರೆ ಈ ಸೀಸನ್ IPLನಲ್ಲಿ ದಾಖಲೆ ಮೊತ್ತಕ್ಕೆ ಸೇಲಾದ ಕೆಲ ಆಟಗಾರರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕಡಿಮೆ ಮೊತ್ತಕ್ಕೆ ಸೇಲಾದವರು ಆರ್ಭಟ ಮಾಡ್ತಾ ಇದ್ದಾರೆ. ಫ್ರಾಂಚೈಸಿಗಳು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಖರೀದಿಸಿದ ಆಟಗಾರರು ಮ್ಯಾಚ್ ವಿನ್ನರ್ಗಳಾಗಿದ್ದಾರೆ. ಚೀಪ್ ಅಂಡ್ ಬೆಸ್ಟ್ ಪ್ಲೇಯರ್ಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅಂದರೆ ಇಲ್ಲಿ ಕಾಂಚಾಣ ಸಖತ್ ಸೌಂಡ್ ಮಾಡುತ್ತೆ. ಸ್ಟಾರ್ ಆಟಗಾರರ ಮೇಲೆ ಫ್ರಾಂಚೈಸಿಗಳು ಕೋಟಿ ಕೋಟಿ ಹಣವನ್ನು ಸುರಿಯುತ್ತವೆ. ಈ IPLಗೂ ಮುನ್ನ ನಡೆದ ಮೆಗಾ ಹರಾಜಿನಲ್ಲೂ ಅಷ್ಟೇ ಬಿಗ್ ಸ್ಟಾರ್ಗಳೆಲ್ಲ ಬಿಗ್ ಅಮೌಂಟ್ ಬಾಚಿಕೊಂಡ್ರು. ಅದರಲ್ಲಿ ಹಲವರು ಫ್ಲಾಪ್ ಆದರೆ ಕೆಲವರು ಮಾತ್ರ ಹಿಟ್ ಆಗಿದ್ದಾರೆ. ಆದರೆ ಫ್ರಾಂಚೈಸಿಗಳು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಕಡಿಮೆ ಮೊತ್ತಕ್ಕೆ ಬುಟ್ಟಿಗೆ ಹಾಕಿಕೊಂಡ ಪ್ಲೇಯರ್ಸ್ ರಿಯಲ್ ಮ್ಯಾಚ್ ವಿನ್ನರ್ಸ್ ಆಗಿದ್ದಾರೆ. ಹಾಗಿದ್ರೆ ಯಾವೆಲ್ಲ ಆಟಗಾರರು ಕಡಿಮೆ ಹಣಕ್ಕೆ ಧಮಾಕ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಟೀಮ್ ಡೇವಿಡ್, RCB. ಟೀಮ್ ಡೇವಿಡ್ ಈ ಸೀಸನ್ನಲ್ಲಿ RCB ಪಾಲಿಗೆ ಆಪತ್ಬಾಂಧವಾಗಿದ್ದಾರೆ. ಫಿನಿಷರ್ ರೋಲ್ನ ಪರ್ಫೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದಾರೆ. 187.50 ಸ್ಟ್ರೈಕ್ ರೇಟ್ನಲ್ಲಿ ಗರ್ಜಿಸುತ್ತಿರುವ ಆಲ್ರೌಂಡರ್ ರನ್ ಸುನಾಮಿಯನ್ನ ಸೃಷ್ಟಿಸಿದ್ದಾರೆ. ಬ್ಯಾಟಿಂಗ್ ಮಾತ್ರವಲ್ಲ, ಚುರುಕಿನ ಫೀಲ್ಡಿಂಗ್ನಿಂದಲೂ ಗಮನವನ್ನು ಸೆಳೆದಿದ್ದಾರೆ. ಈ ರಿಯಲ್ ಮ್ಯಾಚ್ ವಿನ್ನರ್ನ RCB ಖರೀದಿಸಿದ್ದು ಕೇವಲ 3 ಕೋಟಿ ಹಣಕ್ಕೆ. ದೇವದತ್ ಪಡಿಕ್ಕಲ್, RCB. ಕನ್ನಡಿಗ ದೇವದತ್ ಪಡಿಕ್ಕಲ್ RCBಯ ಬ್ಯಾಟಿಂಗ್ ಬೆನ್ನೆಲುಬಾಗಿದ್ದಾರೆ. ಆಡಿದ ಪಂದ್ಯಗಳಲ್ಲಿ ಸಖತ್ ಪರ್ಫಾರ್ಮೆನ್ಸ್ ನೀಡ್ತಾ ಇರೋ ಪಡಿಕ್ಕಲ್ ರನ್ ಅನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಈ ಪಡಿಕ್ಕಲ್ RCBಯ ಮತ್ತೊಂದು ಚೀಫ್ ಅಂಡ್ ಬೆಸ್ಟ್ ಪಿಕ್ ಅಂದ್ರೆ ತಪ್ಪಾಗಲ್ಲ. ಕೇವಲ 2 ಕೋಟಿಯ ಬೆಸ್ಟ್ ಪ್ರೈಸ್ ನೀಡಿ ಖರೀದಿಸಿದೆ. ಈ ಕನ್ನಡಿಗ ಇದೀಗ ತಂಡದ ಬ್ಯಾಟಿಂಗ್ ವಿಭಾಗದ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಎಡನ್ ಮಾರ್ಕರಮ್, ಲಕ್ನೋ. ಸನ್ರೈಸರ್ಸ್ ಹೈದರಾಬಾದ್ ತಂಡದಿಂದ ರಿಲೀಸ್ ಆಗಿದ್ದ ಆಲ್ರೌಂಡರ್ ಎಡನ್ ಮಾರ್ಕರಮ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬೇಸ್ ಪ್ರೈಸ್ಗೆ ಖರೀದಿಸಿತ್ತು. 27 ಕೋಟಿ ನೀಡಿ ಖರೀದಿಸಿದ ರಿಷಬ್ ಪಂತ್ಗಿಂತ 2 ಕೋಟಿಗೆ ಲಕ್ನೋ ಸೇರಿದ ಎಡನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ. ಆಲ್ರೌಂಡ್ ಆಟದಿಂದ ಎಡನ್ ಮಿಂತಾ ಇದ್ದಾರೆ. ಓಪನರ್ ಆಗಿ ಸಕ್ಸಸ್ ಕಂಡಿರೋದಲ್ಲದೆ ಪಾರ್ಟ್ ಟೈಮ್ ಬೌಲರ್ ಆಗಿ 4 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಸಾಯಿ ಕಿಶೋರ್, ಗುಜರಾತ್. ರಶೀದ್ ಖಾನ್ ಫಾರ್ಮ್ ಸಮಸ್ಯೆ ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಭರ್ಜರಿ ಆಟವಾಡ್ತಿರುವ ಸ್ಪಿನ್ ಆಲ್ರೌಂಡರ್ ಸಾಯಿ ಕಿಶೋರ್ ಗುಜರಾತ್ ಟೈಟನ್ಸ್ನ ಬಲ ಹೆಚ್ಚಿಸಿದ್ದಾರೆ. ಎಕನಾಮಿಕಲ್ ಸ್ಪೆಲ್ ಹಾಕಿ ಮಿಂಚುತ್ತಿರೋ ಸಾಯಿ ಕಿಶೋರ್ 12 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಬ್ಯಾಟ್ಸ್ಮನ್ಗಳಿಗೆ ಕಂಟಕವಾಗಿ ಕಾಡ್ತಿರುವ ಈ ಸಾಯಿ ಕಿಶೋರ್ನ ಗುಜರಾತ್ ಖರೀದಿಸಿದ್ದು ಕೇವಲ 2 ಕೋಟಿ ರೂಪಾಯಿಗೆ. ಅಜಿಂಕ್ಯ ರಹಾನೆ, KKR. ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ತಂಡದ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಕೊಟ್ಟ ಹಣ ಎಷ್ಟು ಗೊತ್ತಾ? ಕೇವಲ 1.5 ಕೋಟಿ ಮಾತ್ರ. ಹರಾಜಿನಲ್ಲಿ ಫಸ್ಟ್ ರೌಂಡ್ನಲ್ಲಿ ಅನ್ಸೋಲ್ಡ್ ಆಗಿದ್ದ ರಹಾನೆಯನ್ನ ಕೊನೆ ರೌಂಡ್ನಲ್ಲಿ ಬೆಸ್ಟ್ ಪ್ರೈಸ್ ನೀಡಿ KKR ಖರೀದಿಸಿತ್ತು. ನಾಯಕನ ಪಟ್ಟವನ್ನು ಕಟ್ಟಿತು. ನಾಯಕನಾಗಿ ಸಕ್ಸಸ್ ಆಗದಿದ್ರೂ ಬ್ಯಾಟಿಂಗ್ನಲ್ಲಿ ರಹಾನೆ ಮಿಂತಾ ಇದ್ದಾರೆ. KKR ರಿಟೈನ್ ಮಾಡಿಕೊಂಡ ಆಟಗಾರರಿಗಿಂತ ರಹಾನೆನೇ ಒಳ್ಳೆ ಆಟ ಆಡ್ತಾ ಇದ್ದಾರೆ. ಕಡಿಮೆ ಮೊತ್ತಕ್ಕೆ ಫ್ರಾಂಚೈಸಿಗಳು ಖರೀದಿಸಿದ ಆಟಗಾರರು ಮ್ಯಾಚ್ ವಿನ್ನಿಂಗ್ ಆಟದಿಂದ ತಂಡಗಳ ರಿಯಲ್ ಮ್ಯಾಚ್ ವಿನ್ನರ್ಗಳಾಗಿ ರೂಪುಗೊಂಡಿದ್ದಾರೆ. ತಮ್ಮ ಆಟದಿಂದ ಸೀಸನ್ 18ರಲ್ಲಿ ತಂಡದ ಹಣೆಬರವನ್ನೇ ಬದಲಾಯಿಸಿರುವುದು ಸುಳ್ಳಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.